श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसुप्तां सञ्जीवयन्ति कलशब्दधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवति तद्भावादेडमो गोविवाग्मी जडवजरविजन्तुर्जायते प्राज्ञमौलिः सकलवचनचेतो देवता भारती सा मम वचति दत्तां सन्निधिं मानसे च तपो विद्या विरक्त्या सद्गुणो गाकराणां वादिराजगुरोन् वन्दे यग्रीवपदाश्रयान् सिद्धान्तध्वान्तध्वंसनविचक्षणः जयतीर्थाख्यकरणनिर्वाहतान्नोर्धरे अर्थिकल्पितकल्पोऽयं प्रत्यर्थिगजकेसरे व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः ಶ್ರೀಗುರುಭ್ಯೋ ನಮಃ. ಭಗವಂತನ ಬೇರೆ ಬೇರೆ ರೂಪಗಳು, ಅದರಲ್ಲಿರುವಂತಹ ಮಾಹಿತಿಯನ್ನು, ಭಗವಂತನ ಸನ್ನಿಧಾನವನ್ನು ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತನ ವಾಯುದೇವರ ರೂಪವನ್ನು, ಏನು ಲಕ್ಷ್ಮೀನಾರಾಯಣ ರೂಪ ನಂತರ ವಾಯುವಿನ, ಭಗವಂತನ ಮಗನಾದಂತಹ ವಾಯುವಿನಲ್ಲಿರುವಂತಹ ರೂಪಗಳ ಚಿಂತನೆಯನ್ನು ದಾಸರು ಪದ್ಯದ ಮೂಲಕವಾಗಿ ನಮಗೆ ಕೊಡಿಸುತ್ತಾರೆ. ಅನಿಲ ಸ್ಥಿತ ವೈರಾಗ್ಯನಿಧಿ ರೋಚನ ವಿಮುಕ್ತಿಗ ಸಂದ ದಶಮತಿ ಅನಿಮಿಷೇತ್ರ ಶುಚಿ ಸತ್ವಾತ್ಮಕ ಶರೀರ ಅಣುಮಹದ್ರೂಪಾತ್ಮಕ ಅಮೃತ ಹನುಮದಾವತಾರ ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಕಣಾಶ್ವಸಮ ಅಂತ ಹೇಳಿಕೊಂಡು ಭಗವಂತನ ಭೃತ್ಯನಾದಂತಹ ವಾಯುದೇವರ ರೂಪವನ್ನು ಇಲ್ಲಿ ಹೇಳ್ತಾರೆ. ಆ ವಾಯುದೇವರಿಗೆ ಇರುವಂತಹ ರೂಪಗಳು ಅದು ಅನಿಲ ಸ್ಥಿತಿ ವೈರಾಗ್ಯ ರೋಚನ ವಿಮುಕ್ತಿಗ ಆನಂದ ತೀರ್ಥ ಅಂತ ಹೇಳಿಕೊಂಡು ಪೂರ್ಣ ಪ್ರಜ್ಞಾ ಇತ್ಯಾದಿ ಬೇರೆ ಬೇರೆ ರೂಪಗಳನ್ನು, ಏನು ಭಗವಂತನ ಪ್ರಾಣದ ರೂಪಗಳನ್ನು ಅದನ್ನು ತಿಳಿಸಿಕೊಡ್ತಾರೆ. ಅದಕ್ಕೆ ಬೃಹದ್ಭಾಷ್ಯದ ಪ್ರಮಾಣವನ್ನು ತೋರಿಸಿಕೊಡ್ತಾರೆ. ಯಾಕೆ ಅಲ್ಲಿ ಆ ಎಲ್ಲ ಶಬ್ದಗಳು ಪ್ರಾಣದೇವರಿಗೆ ಅನ್ವಯವಾಗ್ತದೆ, ಪ್ರಾಣದೇವರ ಸಾಮರ್ಥ್ಯ ಏನು ಅಂತ ಕೇಳಿದರೆ ಅದನ್ನು ತಿಳಿಸಿಕೊಡುತ್ತಾರೆ. ಏನು ಅಂತ ಕೇಳಿದರೆ ಈ ಪ್ರಾಣದೇವರ ವ್ಯವಸ್ಥೆಯನ್ನು, ಪ್ರಾಣದೇವರ ಮಹತ್ವವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಮೊದಲಿಗೆ ಭಗವಂತನ ರೂಪಗಳನ್ನು, ಭಗವಂತನ ಬೇರೆ ಬೇರೆ ಸನ್ನಿಧಾನೋಪೇತವಾದಂತಹ ಅವತಾರ ಇತ್ಯಾದಿಗಳನ್ನು ಚಿಂತನೆ ಮಾಡಿ ಅದಾದ ಮೇಲೆ ಪ್ರಾಣದೇವರ ಚಿಂತನೆಯನ್ನು ನಡೆಸ್ತಾರೆ. ಪ್ರಾಣದೇವರ ಚಿಂತನೆಯನ್ನು ನಡೆಸುವಂತಹ ಉದ್ದೇಶ ಏನು ಅಂತ ಕೇಳಿದರೆ ಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ. ಏನು ಅಂತಂದರೆ, ಉಚ್ಚಾವಚ ಏನ ಸಮಸ್ತ ಚೇಷ್ಟಾ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೋತ್ತಮಸ್ತೋಕ ಶಿಖಾಮಣೀನ ಮನೋವಿಶುದ್ಧೈಶ್ಚರಿತ ಅನುವಾದ ಅಂತ. ಮನೋವಿಶುದ್ಧಿ, ಭಗವಂತನ ಪ್ರಾಣದೇವರ ಎಲ್ಲ ವಿಚಾರಗಳು ಹೇಳುವುದರ ಉದ್ದೇಶ ಏನು ಅಂತಂದರೆ, ಆ ರೂಪಗಳನ್ನು, ಆ ರೂಪಗಳ ಚಿಂತನೆಯನ್ನು ನಡೆಸಿದ್ದರಿಂದಾಗಿ ಮನೋವಿಶುದ್ಧಿ, ಮನಸ್ಸು ಶುದ್ಧವಾಗಿದೆ. ಮನಸ್ಸು ಶುದ್ಧವಾಯಿತು ಅಂತಂದರೆ ಆ ಮನಸ್ಸಿನಲ್ಲಿ ಭಗವಂತನ ವಿಚಾರಗಳು ಇನ್ನಷ್ಟು ಅರಿತುಕೊಳ್ಳಬೇಕಾದರೆ ಎಂಬ ಉದ್ದೇಶದಿಂದಾಗಿ ಬೇರೆ ಬೇರೆ ಜ್ಞಾನಿಗಳ, ಅದೇ ರೀತಿಯಾಗಿ ಪ್ರಾಣದೇವರ, ಭಗವಂತನ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಇದಾದ ಮೇಲೆ
ಆನಂದತೀರ್ಥ, ಪೂರ್ಣಪ್ರಜ್ಞ ಇತ್ಯಾದಿ ರೂಪಗಳನ್ನು ಹೇಳಿ ಅದಾದ ಮೇಲೆ ಮುಂದೆ ಅನಿಮಿಷ, ಅನಿದ್ರ, ಶುಚಿ ಇತ್ಯಾದಿಗಳ ರೂಪವನ್ನು ಪ್ರಾಣದೇವ ರೂಪವನ್ನು ಹೇಳ್ತಾರೆ. ಪ್ರಾಣಸ್ತೋತ್ರಂ ಬ್ರಹ್ಮ ಚಿತ್ತಂ ವಾಯುರ್ಬಲಂ ಧೃತಿ ಸ್ಥಿತಿರ್ಯೋಗಶ್ಚ ವೈರಾಗ್ಯಂ ಜ್ಞಾನಂ ಪ್ರಜ್ಞಾ ತ್ರಿಶುಕಂ ಅಂತ ಹೇಳಿಕೊಂಡು ಪ್ರಾಣದೇವರ ಬೇರೆ ಬೇರೆ ರೂಪಗಳನ್ನು ಹೇಳ್ತಾರೆ. ಅದರಲ್ಲಿ ಬೃಹತ್ ಭಾಷೆಯಲ್ಲಿ ಹೇಳತಕ್ಕಂತಹ ಐಂಗಿ ಶ್ರುತಿಯಲ್ಲಿ ಬರತಕ್ಕಂತಹ ಮಾತು, ಅದರಲ್ಲಿ ಪ್ರಾಣದೇವರ ಮಹತ್ವವನ್ನು, ಪ್ರಾಣದೇವರ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ಅಖಣಾಶ್ಮಸಮ ಅಂತ ಒಂದು ಶಬ್ದವನ್ನು ಇಲ್ಲಿ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಯಾರು ಪ್ರಾಣದೇವರನ್ನು ಎದುರು ಹಾಕಿಕೊಳ್ತಾರೆ, ಯಾರು ಪ್ರಾಣನ ವಿರುದ್ಧವಾಗಿ ಹೋಗ್ತಾರೆ, ಅಂತಹ ಪ್ರಾಣದೇವರಿಗೆ ವಿರುದ್ಧವಾಗಿ ಹೋದವರು ಅವರು ಮಣ್ಣಿನ ಹೆಂಟೆ ಹೇಗೆ ಕಲ್ಲಿಗೆ ತಾಗಿದಾಗ ಪುಡಿ ಪುಡಿಯಾಗ್ತದೋ ಅದೇ ರೀತಿಯಾಗಿ ತಾವು ಕೂಡ ಪ್ರಾಣದೇವರ ವಿರೋಧವನ್ನು, ಭಗವಂತನ ವಿರೋಧವನ್ನು ಮಾಡಿದ್ದರಿಂದಾಗಿ ತಾವು ಕೂಡ ಯಾವುದೇ ಕಾಲಕ್ಕೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ರೂಪವನ್ನು, ಪ್ರಾಣದೇವರ ರೂಪವನ್ನು, ಪ್ರಾಣದೇವರ ಚಿಂತನೆಯನ್ನು ನಡೆಸ್ತಾರೆ. ಅಮೃತ ಜ್ಞಾನ ಅಂತ ಹೇಳಿಕೊಂಡು ಅತ್ಯಂತ ಶುದ್ಧರಾಗಿರತಕ್ಕಂತಹ ಸತ್ವದ ಮೂರ್ತಿ, ಯಾವ ಕಾಲಕ್ಕೂ ಕೂಡ ದೋಷದ ಸಂಪರ್ಕ ಇಲ್ಲವೇ ಇಲ್ಲ. ಪ್ರಾಣದೇವರಿಗೆ ಯಾವ ಕಾಲಕ್ಕೂ ಕೂಡ ಸತ್ವರಜಸ್ತಮೋ ಇತ್ಯಾದಿಗಳ ದೋಷವನ್ನು ನಾವು ಕಲ್ಪನೆ ಮಾಡಲಿಕ್ಕಿಲ್ಲವೇ ಇಲ್ಲ. ಯಾಕೆ ಅಂತಂದರೆ ಪರಿಶುದ್ಧರಾಗಿರತಕ್ಕಂಥವರು ಹೇಗೆ ಅತ್ಯಂತ ಪರಿಶುದ್ಧವಾದಂತಹ ರೂಪವು ಭಗವಂತ, ಪ್ರಾಣದೇವರು ಕೂಡ ಅತ್ಯಂತ ಪರಿಶುದ್ಧವಾದಂತಹ ಒಂದು ಅಧಿಷ್ಠಾನ, ಪ್ರಾಣ ಅಧಿಷ್ಠಾನ. ಅದಕ್ಕೋಸ್ಕರವಾಗಿ ಯಾವ ಕಾಲಕ್ಕೂ ಕೂಡ ಯಾವುದೇ ಕಡಿಮುದರಾದಂತಹ ದೋಷಗಳು ತಾಗದೇ ಇರತಕ್ಕಂತಹ ಒಂದು ಅಧಿಷ್ಠಾನ ಅಂತ ಹೇಳಿದ್ರೆ ಅದು ಪ್ರಾಣಾಧಿಷ್ಠಾನ. ಅದಕ್ಕೋಸ್ಕರವಾಗಿ ಪ್ರಾಣಾಧಿಷ್ಠಾನದಲ್ಲಿ ನಾವು ಭಗವಂತನನ್ನು ಕಾಣಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಈ ರೀತಿಯಾದಂತಹ ರೂಪವನ್ನು ಭಗವಂತ ಪ್ರಾಣದೇವರ ಶರೀರವನ್ನು ಅತಿರೋಹಿತ ವಿಜ್ಞಾನ ದ್ವಾಯಾಪ್ಯಮೃತ ಸ್ಮೃತ ಅಂತ ಹೇಳಿಕೊಂಡು ಪ್ರಾಣದೇವರ ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ಅತಿರೋಹಿತ ಜ್ಞಾನಾತ್, ವಾಯುದೇವರಿಗೂ ಕೂಡ ಅತಿರೋಹಿತ ಜ್ಞಾನಾತ್, ತಿರೋಹಿತ ಜ್ಞಾನ ಇಲ್ಲ. ಅಂದರೆ ತಿರೋಹಿತ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಕೂಡ ಅವರ ಜ್ಞಾನ ಅದು ನಾಶ ಆಗುವುದಿಲ್ಲ, ಅದು ಶುದ್ಧವಾಗಿ ಸದಾಕಾಲದಲ್ಲೂ ಕೂಡ ಇರತಕ್ಕಂತಹದ್ದು ಎಂಬ ಉದ್ದೇಶದಿಂದಾಗಿ ವಾಯುದೇವರನ್ನ ಅಮೃತ ಎಂಬುದಾಗಿ ಕರೀತಾರೆ. ವಾಯುರನಮೃತಂ ಇದಂ ಭಸ್ಮಾಂತಕಂ ಶರೀರಂ ಅಂತ ಹೇಳಿಕೊಂಡು ಇದೇ ಈಶಾವಾಸ್ಯದ ಮಂತ್ರದಲ್ಲಿ ಬರುವಂತಹ ಒಂದು ಮಾತು. ಈ ರೀತಿಯಾಗಿ ಪ್ರಾಣದೇವರ ಅಧಿಷ್ಠಾನದಲ್ಲಿ ಪ್ರಾಣನ ಮೂಲಕವಾಗಿ ಭಗವಂತನ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ನಮಗೆ ತೋರಿಸಿಕೊಡ್ತಾರೆ. ಸರಿ, ಇದಾದ ಮೇಲೆ ಇದರಲ್ಲಿರತಕ್ಕಂತಹ ತಾರತಮ್ಯಾದಿಗಳು, ಇದರ ವಿಚಾರವನ್ನು ಹೇಳ್ತಾರೆ. ಆತರಿಶ್ವ ಬ್ರಹ್ಮರು ಜಗನ್ಮಾತೆ ಅಧಮಾದಿರಮನೆಯರು ಶ್ರೀ ತರುಣಿವಲ್ಲಭರು ಈರ್ವರು ಈವಾಕಾರದಲ್ಲಿ. ಅದರಲ್ಲಿ ಈಗ ಬ್ರಹ್ಮವಾಯುಗಳು ಇವರು ಯಾರ ಅಧೀನರಾಗಿರ್ತಾರೆ, ಮತ್ತೆ ಯಾರು ಯಾವ ರೀತಿಯಾಗಿ ತಮ್ಮ ಸ್ಥಾನದಲ್ಲಿರುವಂಥವರು ಎಂಬ ವಿಚಾರವನ್ನು ದಾಸರು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ವಾಯು ಬ್ರಹ್ಮ ಇವರಿಬ್ಬರೂ ಕೂಡ ಸಮಾನ ಕಕ್ಷೆ. ಬ್ರಹ್ಮವಾಯುಗಳು ಇವರಿಬ್ಬರೂ ಕೂಡ ಸಮಾನವಾದಂತಹ ಕಕ್ಷೆಯಲ್ಲಿ ಇರುವಂಥವರು. ಅಂತಹ ಬ್ರಹ್ಮವಾಯುಗಳು ಅವರು ಅವರ ಸ್ಥಾನ ಅದು ಎಲ್ಲಿ ಅಂತ ಕೇಳಿದ್ರೆ, ಭಗವಂತನ ಮಡದಿಯಾದಂತಹ ಲಕ್ಷ್ಮೀದೇವಿಗಿಂತ ತಾನು ಕೆಳಗಿನ ಕಕ್ಷೆಯಲ್ಲಿ ಬರುವಂಥವರು. ಬ್ರಹ್ಮವಾಯುಗಳು
ಲಕ್ಷ್ಮೀದೇವಿಗಿಂತ ಕೆಳಗಿನ ವ್ಯವಸ್ಥೆಯಲ್ಲಿ ಬರುವವರು. ಸರಿ, ಇವರು ಯಾರ ಅಧೀನರಾಗಿರ್ತಾರೆ ಅಂತ ಕೇಳಿದ್ರೆ ಪ್ರಾಣದೇವರು ಬ್ರಹ್ಮರು ಭಗವಂತನ ಅದೇ ರೀತಿಯಾಗಿ ಭಗವಂತನ ಮಡದಿಯಾದಂತಹ ಲಕ್ಷ್ಮೀದೇವಿಯ ಅಧೀನರಾಗಿರ್ತಾರೆ. ಸರಿ, ಅದಾದ ಮೇಲೆ ಈ ಭಗವಂತನ ಸಾಮರ್ಥ್ಯ ಅವರೇನು ಅಂತ ಕೇಳಿದ್ರೆ ಇಬ್ಬರಲ್ಲಿಯೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಜ್ಞಾನ ಭಕ್ತಿ ಬಲ ಎಲ್ಲರಲ್ಲಿಯೂ ಎಲ್ಲ ಕಾಲದಲ್ಲೂ ಕೂಡ ತಾನಿದ್ದುಕೊಂಡು ತಾನು ವಿಶೇಷವಾಗಿ ಚೇತನ ಅಚೇತನರಲ್ಲಿ ತಾನೇ ಇದ್ದುಕೊಂಡು ಆಯಾಯ ಹೆಸರುಗಳಿಂದ ತಾನು ವ್ಯಾಪಿಸಿಕೊಂಡಿರ್ತಾನೆ. ಅದನ್ನು ನೀತ ಭಕ್ತಿ ಜ್ಞಾನ ಬಲ ರೂಪದಲ್ಲಿ ಅತಿಶಯದಿಂದಿದ್ದು ತಾನು ಇವರಲ್ಲಿ ಹೇಗಿರ್ತಾನೆ ಅಂತ ಹೇಳಿದ್ರೆ ಅತಿಶಯವಾಗಿ ಹೆಚ್ಚಾಗಿ ತಾನು ಇವರಲ್ಲಿ ತಾನಿರ್ತಾನೆ. ಚೇತನಾಚೇತನಗಳು ಚೇತನ ಅಚೇತನ ಬಲ ಎಲ್ಲದರಲ್ಲಿಯೂ ಕೂಡ ತಾನು ನಿಯತವಾಗಿದ್ದುಕೊಂಡು ವ್ಯಾಪ್ತನು ಅನಿಸಿರ್ತಾನೆ. ಭಗವಂತ ಅವನ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ವ್ಯಾಪ್ತ. ಯಾಕೆ? ಎಲ್ಲರಲ್ಲಿಯೂ ಕೂಡ ಚೇತನ ಪ್ರಪಂಚದಲ್ಲಿ ಒಂದು ಸ್ಥಾನವನ್ನು ಒಂದು ನಿಯಮಿತವಾದಂತಹ ನಿಯಂತ್ರಣವನ್ನು ಮಾಡಬೇಕು ಅಂತಾದರೆ ಭಗವಂತ ಎಲ್ಲದರಲ್ಲಿಯೂ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತಾನು ತತ್ರತ್ವ ದೇವಾನುಪ್ರಾವಿಶತ್ ಅಂತ ಉಪನಿಷತ್ತು ಹೇಳುವಂತಹ ಮಾತು. ಕೃತ್ವ ದೇವ ಅನುಪ್ರವಿಶತ್, ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ಅವನ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ಸುಮ್ಮನೆ ತಾನಿರುವುದಲ್ಲ, ಅವನು ಅದರಲ್ಲಿ ಪ್ರವೇಶವನ್ನ ಮಾಡಿ ಅದರಲ್ಲಿ ತಾನೇ ವಿಶೇಷವಾಗಿ ಬಲ ಜ್ಞಾನ ಕ್ರಿಯಾ ಇತ್ಯಾದಿ ರೂಪಗಳಲ್ಲಿ ತಾನು ಪ್ರವೇಶವನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲದೆ ಆಯಾಯ ಹೆಸರಿನಿಂದ ಕರೆಸಲ್ಪಡ್ತಾನೆ. ಇದು ಭಗವಂತನ ಸಾಮರ್ಥ್ಯ. ಆಯಾಯ ಹೆಸರಿನಿಂದ ಅದರಲ್ಲಿ ಪ್ರವೇಶ ಮಾಡಿ ಆಯಾಯ ಹೆಸರುಗಳನ್ನು ತಾನು ಅದಕ್ಕೆ ನೀಡುವಂತಹದ್ದು ಎಂಬುದಾಗಿ ನಮಗೆ ಅರಿವಿಗೆ ಬರುವಂತಹದ್ದು. ಹೀಗೆ ಭಗವಂತ ತನ್ನ ಅಧೀನವಾಗಿ ಎಲ್ಲರನ್ನೂ ಇಟ್ಟುಕೊಂಡಿರ್ತಾನೆ ಅಂತ ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ ಸರಸ್ವತಿ. ಈ ಸರಸ್ವತಿ ಬ್ರಹ್ಮನ ಮಡದಿ. ಅವಳ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ಸರಸ್ವತಿ ವೇದಾತ್ಮಿಕ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ ಪರಮಸುಖ ಪದಪೂರ್ಣೆ ಶ್ರದ್ಧಾ ಪ್ರೀತಿ ಗಾಯತ್ರಿ. ಇವಳ ಸಾಮರ್ಥ್ಯವನ್ನ ಹೇಳ್ತಾರೆ. ಆ ಸರಸ್ವತಿ ಅವಳಿಗೆ ಇರತಕ್ಕಂತಹ ಬೇರೆ ಬೇರೆ ಹೆಸರುಗಳು. ಸರಸ್ವತಿ ಚ ಗಾಯತ್ರಿ ಶ್ರದ್ಧಾದ್ಯ ಪ್ರೀತಿರೇವ ಚ ಸರ್ವವೇದಾತ್ಮಿಕ ಬುದ್ಧಿ ರಘುಭೂತಿ ಸುಖಾತ್ಮಿಕ ಅಂತ ಹೇಳಿಕೊಂಡು ಅವಳ ಸಾಮರ್ಥ್ಯವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ವೇದದ ಅಭಿಮಾನಿ, ಅಪೌರುಷೇಯವಾದಂತಹ ವೇದಗಳು ಅದರ ಅಭಿಮಾನಿಯಾಗಿರ್ತಾಳೆ. ವಿಷ್ಣುವಿನ ಭಕ್ತಿ ಗುರುಭಕ್ತಿ ಇತ್ಯಾದಿಗಳೆಲ್ಲವೂ ಕೂಡ ಅವಳಲ್ಲಿ ಇರುವಂತಹದ್ದು. ಅಷ್ಟು ಮಾತ್ರವಲ್ಲದೆ ಸುಖ ಜ್ಞಾನ ಬಲ ಇದೆಲ್ಲವೂ ಕೂಡ ಅವಳಲ್ಲಿ ಪೂರ್ಣವಾಗುವುದು ಅಂತ ಹೇಳ್ತಾರೆ. ಸರಿ, ಅಷ್ಟು ಮಾತ್ರವಲ್ಲದೆ ಶ್ರದ್ಧೆ ಅಂತ ಅವಳನ್ನು ಶ್ರದ್ಧಾ ಅಂತ ಕರೆಯುವಂತಹದ್ದು. ಎರಡು ಶಬ್ದಗಳು ಉಂಟು. ಶ್ರದ್ಧಾ ಶ್ರತ್ ಅಂತ ಹೇಳಿದ್ರೆ ಯಾರು ಆಸ್ತಿಕ. ಶ್ರತ್ ಅಂತ ಹೇಳಿದ್ರೆ ಶಂಭ್ರೂಪೇ ರಥೇರ್ವಾಯು ಶ್ರೀದೇವ ಕೀರ್ತನೆ ಅಂತ ಮಹಾಭಾರತದ ಅಂತರ್ಜನಗಳಲ್ಲಿ ಶ್ರತ್ ಅಂತ ಹೇಳಿದ್ರೆ ಎರಡು ಪದವನ್ನು ವಿಭಾಗ ಮಾಡಬೇಕು. ಶ್ರತ್ ಧಾ. ಏನು ಶ್ರದ್ಧಾ ಅಂತ ಹೇಳಿದ್ರೆ ಶಂಭ್ರೂಪೇ ರಥೇ ವಾಯು, ವಾಯುದೇವರಲ್ಲಿ ಮಾತ್ರವಲ್ಲ ಭಗವಂತನಲ್ಲಿ ರತಿಯನ್ನು ಕೊಡ್ತಾಳೆ. ಅಂದರೆ ವೇದದ ಅಭಿಮಾನಿಯಾಗಿ ಮುಖ್ಯವಾಗಿ ವೇದದ ಅಭಿಮಾನಿಯಾಗಿರತಕ್ಕಂಥವಳು ಸರಸ್ವತಿ. ಯಾರು ವೇದವನ್ನು ಸರಿಯಾದಂತಹ ರೀತಿಯಲ್ಲಿ ಅದನ್ನು ನೋಡ್ತಾರೆ, ಅದರಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ,
ಅವರಿಗೆ ರಥೇರ್ವಾಯು, ವಾಯುದೇವರಲ್ಲಿ ಅಷ್ಟು ಮಾತ್ರವಲ್ಲ, ಮುಖ್ಯವಾಯು ಭಗವಂತನಲ್ಲಿ ವಾಯುವನ್ನು ಅವರಲ್ಲಿ ರತಿಯನ್ನು ಕೊಡ್ತಾಳೆ. ಆದ್ದರಿಂದ ಅವಳನ್ನು ಶ್ರೀನಿತ್ಯೇವ ಕೀರ್ತಿದೆ ಅಂತ ಹೇಳ್ತಾರೆ. ಮತ್ತೆ ಅಷ್ಟು ಮಾತ್ರವಲ್ಲದ ಗಾಯತ್ರಿ ಅಂತ ಒಂದು ಶಬ್ದವನ್ನು ಹಾಕ್ತಾರೆ. ನಾವು ಪ್ರಸಿದ್ಧವಾಗಿ ನಿತ್ಯದಲ್ಲಿಯೂ ಕೂಡ ಅನುಸಂಧಾನ ಮಾಡುವಂತಹ ಗಾಯತ್ರಿ ಛಂದಸ್ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಯಾರು ನನ್ನನ್ನು ಸ್ತೋತ್ರ ಮಾಡ್ತಾರೆ ಆ ಗಾಯತ್ರಿಗೆ ಏನು ಮತ್ತೆ ಸವಿತು ವರೇಣ್ಯಂ ಅಂತ ಹೇಳಿಕೊಂಡು ನಾವು ಪದವನ್ನು ವಿಭಾಗ ಮಾಡಿಕೊಂಡು ಹೋದಾಗ ಅದು ಎಲ್ಲಿ ತನಕ ನಮಗೆ ಚಿಂತನೆ ಬರುತ್ತದೆ ಅಂತ ಹೇಳಿದರೆ ದಶ ರೂಪಗಳು, ಮತ್ಸ್ಯ ಕೂರ್ಮ ಇತ್ಯಾದಿಗಳು. ಅಷ್ಟು ಮಾತ್ರವಲ್ಲ, ಭಗವಂತನ ಅನಂತ ರೂಪಗಳ ಚಿಂತನೆಯನ್ನು ಕೊಡುವಂತಹ ಸಾಮರ್ಥ್ಯ ಆ ಗಾಯತ್ರಿಗೂ. ಅಂತಹ ಅತ್ಯಂತ ಉತ್ಕೃಷ್ಟವಾದಂತಹ ರೂಪ ಗಾಯತ್ರಿ. ಈ ಗಾಯತ್ರಿ ಅದನ್ನು ಹೇಳ್ತಾರೆ, ಯಾರು ಗಾಯತ್ರಿ, ಯಾರು ಸ್ತೋತ್ರವನ್ನು ಮಾಡ್ತಾರೆ, ಯಾರು ಗಾನವನ್ನು ಮಾಡ್ತಾರೆ ಅಂಥವರನ್ನು ರಕ್ಷಣೆ ಮಾಡುವಂತಹದ್ದು ಅಂತ. ಅದರಿಂದ ಗಾಯಂತಂ ತ್ರಾಯತೆ ಅಂತ ಹೇಳಿದ್ದು ಸಾರ್ಥಕ. ಸರಿ, ಇಷ್ಟು ಮಾತ್ರವಲ್ಲ, ಗರುಡಶೇಷದ ಜನನಿ ಶ್ರೀಸಂಕರ್ಷಣ ಜಯಾದುಜೆ ವಾಣೀಕರಣ ನಿಯಾಮಕೆ ಚತುರ್ದಶ ಭುವಸನ್ಮಾನ್ಯೇ. ಅವಳ ಸಾಮರ್ಥ್ಯ ಇಡೀ ಶ್ರೀ ಸಂಕರ್ಷಣ ಜಯಾರೂಪದ ಭಗವಂತನ ಪುತ್ರಿ, ವಾಗಭಿಮಾನಿ. ಮಾತು ಸ್ಫುಟವಾಗಿ ಬರಬೇಕು ಅಂತಾದರೆ ಮಾತು ಬರುವುದು ಎಲ್ಲರೂ ಮಾತನಾಡ್ತಾರೆ. ಮಾತು ನಾಡಿದ್ದು ಸ್ಫುಟವಾಗಿ ಬರಬೇಕು. ಸ್ಫುಟವಾಗಿ ಬಂದಂತಹ ಮಾತು ಅರ್ಥವಾಗುವಂತೆ ಆಗಬೇಕು. ಏನೋ ಹೇಳಿದ ಅದು ಯಾರಿಗೂ ಕೂಡ ಅರ್ಥ ಆಗಲಿಲ್ಲ ಅಂತಾದರೆ ಅದು ಸಾಧ್ಯ ಇಲ್ಲ. ಆದ್ದರಿಂದ ಮಾತು ಸ್ಫುಟವಾಗಿ ಬರುವ ಮೂಲಕವಾಗಿ ಅದು ಅರ್ಥದ ಅನುಸಂಧಾನಕ್ಕೆ ಪೂರಕವಾಗಬೇಕು. ಇಂತಹ ವಾಗಭಿಮಾನಿನಿಯಾಗಿರತಕ್ಕಂತಹ ಲಕ್ಷ್ಮೀ ಸರಸ್ವತಿ ಅವಳು ಏನಾಗಿದ್ದಾಳೆ ಅಂತ ಹೇಳಿದ್ರೆ ಸಕಲ ಎಲ್ಲರಿಂದಲೂ ಕೂಡ ಪೂಜ್ಯಳು ಅಂತ ಹೇಳ್ತಾರೆ. ಹಾಗಿದ್ರೆ ಭಗವಂತನಲ್ಲಿ ಭಕ್ತಿ ಬೇಕು ಅಂತಾದರೆ ಎಲ್ಲರನ್ನು, ಯಾರನ್ನ ಅಂತರ್ಯಾಮಯ ತಿಳ್ಕೊಂಡು ಎಲ್ಲ ರೂಪಗಳನ್ನು, ಯಾಕೆಂದರೆ ಕೇವಲ ಒಂದು ರೂಪಗಳನ್ನು ಉಪಾಸನೆ ಮಾಡ್ತೇನೆ, ಕೇವಲ ಯಾವುದೋ ಒಂದು ಭಗವಂತನನ್ನು ಮಾತ್ರ ಉಪಾಸನೆ ಮಾಡ್ತೇನೆ, ವಾಯುದೇವರು ಮಾತ್ರ ಸಾಕು, ಈ ರೀತಿಯಾಗಿ ಯಾವ ಕಾಲಕ್ಕೂ ಕೂಡ ಚಿಂತನೆ ಮಾಡುವಂತಹದ್ದಲ್ಲ. ಎಲ್ಲ ದೇವತೆಗಳನ್ನು ಎಲ್ಲರೂ ಕೂಡ ಲಕ್ಷ್ಮೀರಸ್ಯ ಪರಿಗ್ರಹ ಕಮಲಭೂ ಅಂತ ಹೇಳಿಕೊಂಡು ಬ್ರಹ್ಮ ವಾಯು ಗಿರೀಶ ಶೇಷಗರುಡ ಎಲ್ಲರೂ ಕೂಡ ಭಗವಂತನ ಒಂದೊಂದು ಕಕ್ಷೆಯಲ್ಲಿ ಬರುವಂಥವರು. ಎಲ್ಲರೂ ಕೂಡ ಒಂದೊಂದು ರೀತಿಯಾದಂತಹ ಸಾಧನೆಗಳನ್ನು ಜೀವನಿಂದ ಮಾಡಿಸ್ತಾರೆ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅವರೆಲ್ಲರನ್ನೂ ಕೂಡ ನಾವು ಉಪಾಸನೆ ಮಾಡಲೇಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಪ್ರಾಣನ ಮಡದಿಯಾದಂತಹ ಭಾರತೀ ದೇವಿಯ ಸಾಮರ್ಥ್ಯವನ್ನು, ಅವಳ ವಿಚಾರವನ್ನು ಹೇಳ್ತಾರೆ ದಾಸರು. ಏನು ಅಂತ ಕೇಳಿದ್ರೆ, ಅವಳು ಪ್ರಾಣದೇವರ ಮಡದಿಯಾಗಿ ಆ ಪ್ರಾಣನ ಸರಿಯಾದಂತಹ ಅನುಕೂಲರಾಗಿರುವಂಥವಳು. ಅವಳಿಗಿರುವಂತಹ ರೂಪಗಳು ಬೇರೆ ಬೇರೆ ರೂಪಗಳು. ಅದಕ್ಕೆ ಶಿವಕನ್ಯೆ, ನರಸೇನ, ದ್ರೌಪದಿ, ಕಾಳಿದಾಸ, ಚಂದ್ರ ಇತ್ಯಾದಿ ರೂಪಾಯ ಶತಗುಣಾವರ ಅಂತ ಹೇಳಿಕೊಂಡು ಬೇರೆ ಬೇರೆ ಪ್ರಮಾಣಗಳನ್ನು ಹೇಳ್ತಾರೆ. ಇಲ್ಲಿ ಕಾಳಿ, ದ್ರೌಪದಿ, ಕಾಶಿಜಾ, ಪಾಂಚಾಲಿ, ಶಿವಕನ್ಯಾ, ಇಂದ್ರಸೇನ, ಕಾಲಮಾನಿ, ಚಂದ್ರದಿತ್ಸವ ಹೇಳಿಕೊಂಡು ಬೇರೆ ಬೇರೆ ಹೆಸರುಗಳನ್ನು ಭಾರತೀ ದೇವಿಗೆ ಹೇಳ್ತಾರೆ. ಈ ಭಾರತೀ ದೇವಿಯ ರೂಪಗಳನ್ನು ನಾವು ಹೇಗೆ ತಿಳ್ಕೊಳ್ಳಬೇಕು ಅಂತ ಕೇಳಿದ್ರೆ, ಬ್ರಹ್ಮ ಮತ್ತು ವಾಯು ಪತ್ನಿ ಸರಸ್ವತೀ ಭಾರತೀಯರು ಇವರು ತಮ್ಮ ಪತಿಯ 100 ಗುಣ, ಅದಕ್ಕಿಂತ 100 ಗುಣ ಕೆಳಗಿರತಕ್ಕಂಥವರು, ಸಮಾನವಾದಂತಹ ಗುಣವುಳ್ಳವರಲ್ಲ. ಹೇಗೆ ಭಗವಂತ ಲಕ್ಷ್ಮೀದೇವಿ ಎಲ್ಲದರಲ್ಲಿಯೂ ಕೂಡ ಸಮಾನರು, ಆದರೆ ಗುಣತಃ ಸಮಾನತೆಯನ್ನು ಕೇಳಲಿಕ್ಕೆ ಬರುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬ್ರಹ್ಮ ಭಾರತೀಯರ ಮಡದಿಯಾದಂತಹ ಸರಸ್ವತೀ ಭಾರತೀಯರು ಕೂಡ ತಮ್ಮ
ತಮ್ಮ ಪತಿಯ 100 ಗುಣಗಳಿಗಿಂತ ತಾವು ಅಗರರು ಎಂಬಂತಹ ವಿಚಾರವನ್ನು ಹೇಳ್ತಾರೆ. 51 ಗುಣದಿ ಕೀಳರಿಬರು ತಮ್ಮ ಪತಿಗಳಿಂದ ಈವಾಗ ಏನು ತಮ್ಮ ಪತಿಗಳಾಗಿರತಕ್ಕಂತಹ ಬ್ರಹ್ಮ ವಾಯುಗಳಿಗಿಂತ ತಾವು ಸರಸ್ವತಿ ಭಾರತೀಯರು 100 ಗುಣ ಕಡಿಮೆ ಉಳ್ಳವರು ಅಂತ ಹೇಳ್ತಾರೆ. ಇದರಲ್ಲಿ ಬೇರೆ ಬೇರೆ ಶಬ್ದವನ್ನು ಹೇಳಿದ್ದಾರೆ. ಹೇಗೆ ಅಂತ ಕೇಳಿದ್ರೆ ಭಾರತಿಗೆ ಅಲ್ಲಿ ಶಿವಕನ್ಯಾ ಅಂತ ಹೇಳಿಕೊಂಡು ಇಂದ್ರಸೇನ, ದ್ರೌಪದಿ ಪುತ್ರಿಯಾಗಿರತಕ್ಕಂತಹ ದ್ರೌಪದಿ, ಕಾಶಿರಾಜನ ಮಗಳಾಗಿ ಅಲ್ಲಿ ಕಾಳಿ ಅಂತ ಹೇಳಿಕೊಂಡು ಚಂದ್ರ, ಹೀಗೆ ಬೇರೆ ಬೇರೆ ರೂಪಗಳನ್ನು ಅಲ್ಲಿ ಹೇಳ್ತಾರೆ. ಅದರಲ್ಲಿ ಇದು ಮಹಾಭಾರತ ತತ್ವದಲ್ಲಿ ಹೇಳುವಂತಹ ಮಾತುಗಳನ್ನು ಹೇಳ್ತಾರೆ. ಕೃಷ್ಣ ಶೈವಾಪ್ಯನ್ಯ ರೂಪೇಣ ಚಾತಾ ಕಾಶೀಶಪುತ್ರೇ ಯಾಂ ಪ್ರವದಂತಿ ಕಾಲಿ ಸಾ ಕೇವಲ ಭಾರತಿ ನನ್ನದೇವ ಪುತ್ರ ಪ್ರವಿಷ್ಟ ಅಂತ ಹೇಳಿಕೊಂಡು ತಾನು ವಿಶೇಷವಾಗಿ ಪ್ರವೇಶವನ್ನು ಮಾಡಿ ಅವತಾರವನ್ನು ಮಾಡಿರತಕ್ಕಂತಹ ರೂಪಗಳು ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ಬೇರೆ ಬೇರೆ ರೂಪಗಳನ್ನು ಪ್ರಾಣದೇವರ ಮಡದಿಯಾದಂತಹ ರೂಪಗಳನ್ನು ಕೇಳಿ ಇಡೀ ಭಗವಂತನ ಕಕ್ಷೆ ಲಕ್ಷ್ಮೀದೇವಿ ಆಯಿತು, ಲಕ್ಷ್ಮೀದೇವಿಯ ನಂತರ ಪ್ರಾಣದೇವರಾಯಿತು, ಪ್ರಾಣದೇವರ ನಂತರ ಸರಸ್ವತೀ ದೇವಿ, ಸರಸ್ವತೀ ದೇವಿಯ ನಂತರ ಅಲ್ಲಿ ಭಾರತೀ ದೇವಿ, ಇದಾದ ಮೇಲೆ ಗರುಡ ಶೇಷರುದ್ರ ಎಲ್ಲರನ್ನೂ ಕೂಡ. ಯಾಕೆಂತಂದರೆ ತಾರತಮ್ಯ ಜ್ಞಾನ ಎಂಬುದು ಅವಶ್ಯಕ ಅಂತ ಎಂಬುದನ್ನು ಹೇಳಿದ್ದಾರೆ. ಇಲ್ಲದಿದ್ದರೆ ಈ ತಾರತಮ್ಯದ ಒಂದು ಕಾನ್ಸೆಪ್ಟೇ ಇಲ್ಲ ಅಂತಾದರೆ ಎಲ್ಲರೂ ಕೂಡ ಸಮಾನ. ಈ ಸಮಾನತೆಯನ್ನು ನಾವು ಲೌಕಿಕವಾಗಿ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ವೈದಿಕ ವಿಚಾರದಲ್ಲಿ ಮಾತ್ರ ಈ ತಾರತಮ್ಯಾದಿಗಳು ನಮಗೆ ಒಂದು ರೀತಿಯಾದಂತಹ ಸಂಕೋಚವನ್ನು ಅಥವಾ ಒಂದು ರೀತಿಯಾದಂತಹ ಕಿರಿಕಿರಿಯನ್ನು ಉಂಟು ಮಾಡುವಂತಹದ್ದು. ಆದರೆ ಈ ರೂಪಗಳಲ್ಲಿ ಇರುವಂತಹ ಏನು ತಾರತಮ್ಯದ ವಿಚಾರಗಳನ್ನು ನಾವು ತಿಳ್ಕೊಳ್ಳಲೇಬೇಕು. ತನ್ಮೂಲಕವಾಗಿ ಅದನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅದನ್ನು ಉಪಾಸನೆ ಮಾಡಬೇಕು ತದ್ರೀತಿಯಾಗಿ ಅದನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹರಿಸಮೀರಾವೇಶ ನರಸಂಕರ್ಷಣಾವೇಶ ಯುತ ಲಕ್ಷ್ಮಣ ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ ಹರಸದಾಶಿವದ ಅಹಂಕೃತು ಮರುತ್ತಯುಕ್ತ ಶುಕ್ಕೋರ್ಧ್ವಪಟ ತತ್ಪುರುಷ ಜೈಗಿ ಈಶ್ವ ದ್ರೌಣೀವ್ಯಾರುವಾಸ ಭಗವಂತನ ಆ ಗರುಡಶೇಷ ರುದ್ರಾದಿಗಳಲ್ಲಿರುವಂತಹ ಏನು ತಾರತಮ್ಯ ಅದರ ವಿಚಾರವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಅದನ್ನು ಭಗವಂತನ ಮತ್ತೆ ವಾಯುದೇವರು ಹರಿ ಸಮೀರ ಆವೇಶ ಎರಡೂ ಕೂಡ ಆವೇಶ. ಅದಾದ ಮೇಲೆ ನರ, ಅದರಲ್ಲಿ ಭಗವಂತನ ಸಂಘರ್ಷಣ ರೂಪದಿಂದ ಆವೇಶವನ್ನು ಕೂಡಿರುವಂತಹ ರೂಪ ಲಕ್ಷ್ಮಣ ರೂಪ. ರಾಮಾವತಾರದಲ್ಲಿ ಏನು ಶೇಷ ಲಕ್ಷ್ಮಣನಾಗಿ ಬಂದ ಆವಾಗ ಅಲ್ಲಿರುವಂತಹದ್ದು ಸಂಘರ್ಷಣ ರೂಪದ ಆವೇಶ. ಭಗವಂತನ ಸಂಘರ್ಷಣ ರೂಪದ ಆವೇಶದಿಂದ ಕೂಡಿರತಕ್ಕಂತಹದ್ದು ಲಕ್ಷ್ಮಣ ರೂಪ. ಅದಾದ ಮೇಲೆ ಶುಕ್ಲಕೇಶಾವೇಶದಿಂದ ಇರುವಂತಹದ್ದು ಬಲರಾಮ. ಉತ್ತರ ಭಾರತದಲ್ಲಿ ಅವ್ರೇನು ಮಾಡ್ತಾರೆ ಅಂತ ಕೇಳಿದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಪರಶುರಾಮ, ರಾಮ ಅಂತ ಹೇಳುವಾಗ ಅಲ್ಲಿ ಬಲರಾಮನನ್ನ ತಾವು ಇನ್ಕ್ಲೂಡ್ ಮಾಡ್ತಾರೆ. ವಾಸ್ತವಿಕವಾಗಿ ಬಲರಾಮ ರೂಪ ಅದು ನೇರವಾಗಿ ಭಗವಂತನ ರೂಪವೇ ಅಲ್ಲ. ಮತ್ತೇನು ಕೇಳಿದ್ರೆ ಭಗವಂತನ ಶುಕ್ಲ ಕೇಶದ ಆವೇಶವುಳ್ಳಂತಹ ರೂಪ ಎಂಬುದನ್ನು ಹೇಳ್ತಾರೆ. ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಪ್ರಮಾಣವಿದೆ. ಭಗವಂತನ ಶುಕ್ಲ ತದೈವ ಕೃಷ್ಣ ಭವಿಪ್ರಜಾತ ಪ್ರೇತೈ ಹರೇಂದ್ರ ರಹಸ್ಯವಾದ ತಿಳಿದುಕೊಂಡು ಭಗವಂತನ ಶುಕ್ಲಕೇಶದ ಆವೇಶದಿಂದ ಬಂದಿರತಕ್ಕಂತಹ ರೂಪ ಅಲ್ಲಿ ಬಲರಾಮ ರೂಪ ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಇದು ಶೇಷನದ್ದೇ ಅವತಾರ. ಸರಿ, ಅದಾದ ಮೇಲೆ ಇನ್ನು ನಾವು ಅಹಂಕಾರದ ಅಭಿಮಾನಿಯಾಗಿರತಕ್ಕಂತಹ ಹರ, ಸದಾಶಿವ, ಅಹಂಕಾರ ಇತ್ಯಾದಿ ಶಬ್ದಗಳನ್ನು ನಾವು ಹೇಳ್ತೇವೆ. ಇದೆಲ್ಲ
ಅವತಾರಗಳು ಅಂತ ಹೇಳ್ತಾರೆ. ಹರ ಸದಾಶಿವ ತಪ ಅಹಂಕೃತೋ ಮರುತ್ತಯುಕ್ತ ಶುಕೋಧ್ವಪಟ ಅಂತ ಹೇಳಿಕೊಂಡು ಭಗವಂತನ ರುದ್ರದೇವರ ವೈಷ್ಣವನ ಯಥಾಶಂಭು ಅಂತ ಹೇಳಿದಾಗೆ ಮುಖ್ಯವಾಗಿ ರುದ್ರದೇವರ ಅವತಾರವಾಗಿರತಕ್ಕಂತಹ ಅಶ್ವತ್ಥಾಮ, ಔರ್ವ, ಕಿರಾತ, ದೂರ್ವಾಸ ಎಲ್ಲ ಶುಕ ಇತ್ಯಾದಿ ರೂಪಗಳು ಇದು ನೇರವಾಗಿ ರುದ್ರನ ಅವತಾರಗಳು ಅಂತ ಹೇಳ್ತಾರೆ. ಇದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಬೇಕಾದಷ್ಟು ತಮ್ಮ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದರಿಂದ ಆ ರೀತಿಯಾದಂತಹ ನರ, ಲಕ್ಷ್ಮಣ, ಬಲರಾಮ ಇದು ಶೇಷನ ಅವತಾರ. ಅದರಲ್ಲಿ ನರರೂಪದಲ್ಲಿ ಹರಿವಾಯುವಿನ ಆವೇಶ, ಅದಾದ ಮೇಲೆ ಲಕ್ಷ್ಮಣ ರೂಪದಲ್ಲಿ ಹರಿಯ ರೂಪ ಆವೇಶ, ಬಲರಾಮನಲ್ಲಿ ಶುಕ್ಲಕೇಶದ ಭಗವಂತನ ಆವೇಶ. ಇನ್ನು ಶುಕ್ಲಕೇಶ ಅಂತ ಹೇಳಿದಾಗ ಭಗವಂತನಿಗೆ ಪುನಃ ಶುಕ್ಲಕೇಶ, ಕೃಷ್ಣಕೇಶ ಈ ರೀತಿಯಾಗಿ ಇದು ದೋಷಗಳಲ್ವ. ವಯಸ್ಸಾದಾಗ ಶುಕ್ಲ ಏನೋ ಕೂದಲು ಬೆಳ್ಳಗಾಗುವಂಥದ್ದು, ವಯಸ್ಸಿದ್ದಾಗ ಕೃಷ್ಣಕೇಶ ಈ ರೀತಿಯಾಗಿಲ್ಲ. ಇದು ವಯೋಸಹಜವಾದಂತಹ ದೋಷಗಳು ಅಂತ ಹೇಳಿದರೆ ಭಗವಂತನಲ್ಲಿ ಶುಕ್ಲಕೇಶ, ಕೃಷ್ಣಕೇಶ ಇತ್ಯಾದಿಗಳು ಅದು ದೋಷ ಎಂಬುದಾಗಿ ಅದನ್ನು ನಾವು ಚಿಂತನೆ ಮಾಡುವಂತಹದ್ದಲ್ಲ. ಭಗವಂತನಲ್ಲಿ ಎಲ್ಲವೂ ಇದೆ. ಶುಕ್ಲ, ಕೃಷ್ಣ ಇತ್ಯಾದಿ ಎಲ್ಲ ಆದೇಶಗಳನ್ನು, ರೂಪಗಳನ್ನು ನೀವು ಚಿಂತನೆ ಮಾಡಬಹುದು. ಆದ್ದರಿಂದ ಭಗವಂತನಲ್ಲಿರುವಂತಹ ಶುಕ್ಲಕೇಶ ಎಂಬುದು ಅದು ವಯಸ್ಸಾಯಿತು ಎಂಬುದಾಗಿ, ಕೃಷ್ಣಕೇಶ ಎಂಬುದು ತಾರುಣ್ಯದ ವ್ಯವಸ್ಥೆಯ ಪ್ರತೀಕ, ಈ ರೀತಿಯಾಗಿ ಅದನ್ನು ನಾವು ಚಿಂತನೆ ಮಾಡುವುದಲ್ಲ ಅಂತ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಮುಖ್ಯವಾಗಿ ಅಹಂಕಾರದ ಅಭಿಮಾನಿ ದೇವತೆ, ಅಹಂಕಾರನೇ ಗರುಡಶೇಷರುದ್ರೇಭ್ಯೋ ನಮಃ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ತತ್ವನ್ಯಾಸದಲ್ಲಿ ಅಹಂಕಾರದ ಅಭಿಮಾನಿ ಯಾರು? ಅಹಂಕಾರ ಅಂತ ಹೇಳಿದ್ರೆ ನೇರವಾಗಿ ಅಹಂಕಾರದಲ್ಲಿ ವೈಕಾರಿಕ ಅಹಂಕಾರ, ತೇಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಹೇಳಿಕೊಂಡು ಈ ರೀತಿಯಾಗಿ ಪ್ರಭೇದಗಳಿದೆ. ಆ ವೈಕಾರಿಕ, ತೇಜಸ, ತಾಮಸ ಅಂತ ಹೇಳಿಕೊಂಡು ಈ ಎಲ್ಲ ಪ್ರಭೇದಗಳಲ್ಲಿಯೂ ಕೂಡ ಅಹಂಕಾರ ಎಂಬುದು ಅದು ನೇರವಾಗಿ ಭಗವಂತನ ರುದ್ರದೇವರ ರೂಪ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ರುದ್ರದೇವರಲ್ಲಿ ಅಶ್ವತ್ಥಾಮ, ದೂರ್ವಾಸ, ಶುಕ, ವ್ಯಾಸಪುತ್ರರು ನಮಗೆ ತುಂಬ ಉಪಕಾರವನ್ನು ಮಾಡಿರತಕ್ಕಂತಹದ್ದು. ಯಾವುದು ಅಂತ ಹೇಳಿದ್ರೆ ಶುಕಾಚಾರ್ಯರ ಮೂಲಕವಾಗಿ ಭಾಗವತ. ಒಂದು ವೇಳೆ ಶುಕಾಚಾರ್ಯರಿಲ್ಲ ಅಂತಾದರೆ ಭಾಗವತೇ ಇಲ್ಲ. ನಾವು ಏನಾದರೂ ಕೂಡ ಒಂದು ಸ್ವಲ್ಪವಾದರೂ ಕೂಡ ನಮ್ಮ ಔನ್ನತ್ಯವನ್ನು ನಾವು ಬಯಸಬೇಕು ಅಂತಾದರೆ ಅದಕ್ಕೆ ಶುಕಾಚಾರ್ಯರ ಕೊಡುಗೆ ಅತ್ಯಂತ ಅಮೋಘವಾದದ್ದು, ಅತ್ಯಂತ ಅನನೀಯವಾದದ್ದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅಶ್ವತ್ಥಾಮಾಚಾರ್ಯರು ವಾಸ್ತವಿಕವಾಗಿ ದ್ರೋಣಪುತ್ರ, ಆದರೂ ಕೂಡ ಅಲ್ಲಿ ಆ ಕೌರವರ ಸೈನ್ಯದಲ್ಲಿದ್ದರೂ ಕೂಡ ಅವರ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ಅದು ರುದ್ರದೇವರನ್ನೇ ಅಂಶ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ದೂರ್ವಾಸರು ತುಂಬ ತಮ್ಮ ಏನು ದತ್ತಂ ದೂರ್ವಾಸ ಅಂತ ಹೇಳಿಕೊಂಡು ತುಂಬ ಸಾಮರ್ಥ್ಯವನ್ನು ಏನು ನೇರವಾಗಿ ರಾಮನ ವ್ಯವಸ್ಥೆಯಲ್ಲಿ ಬಂದಾಗ ನನಗೆ ಈಗಲೇ ಬೇಕು ಅಂತ ಹೇಳಿಕೊಂಡು ಸಿದ್ಧಂ ನದೇಯಂ ಸಾಧ್ಯವಪಿ ನದೇಯಂ ಅಂತ ಹೇಳಿಕೊಂಡು ಸಿದ್ಧ ಸಾಧ್ಯ ಯಾವುದೂ ಕೂಡ ಆಗಬಾರದು ಅಂತ ಹೇಳಿಕೊಂಡು ಈಗಲೇ ಬೇಕು ಅಂತ ಹೇಳಿಕೊಂಡು ಎಲ್ಲವನ್ನೂ ಕೂಡ ಕ್ಷಣದಲ್ಲಿ ಕೊಟ್ಟಿರತಕ್ಕಂತಹ ರೂಪ, ಅಂತಹ ರೂಪದ ಚಿಂತನೆಯನ್ನು ಕೂಡ ಈ ರುದ್ರದೇವರ ದೂರ್ವಾಸ ಇತ್ಯಾದಿ ರೂಪಗಳನ್ನು ನಾವು ಮನನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಎಲ್ಲ ಈ ರೂಪಗಳನ್ನು ಗರುಡ, ಶೇಷ ಇತ್ಯಾದಿ ನಮಗೆ ಎಲ್ಲ ರೂಪಗಳ ಚಿಂತನೆ, ಎಲ್ಲ ದೇವತೆಗಳ ಚಿಂತನೆಯನ್ನು ನಮಗೆ ತೋರಿಸಿಕೊಟ್ಟು ಶುಕಂ ತಮಾಶು ಪ್ರವೇಶವಾಗಿ ಹೋಗಿ ಹೇಳಿಕೊಂಡು ಅಲ್ಲಿ ವಾಯುದೇವರ ಸನ್ನಿಧಾನವನ್ನು ಕೂಡ ಇರಿಸಿದ್ರು ಎಂಬುದನ್ನು ಹೇಳ್ತಾರೆ. ಹೀಗೆ ತುಂಬ ಅತ್ಯಂತ ವಿಚಾರವನ್ನು ಹೇಳಿ ಅದಾದ ಮೇಲೆ ಮುಂದೆ ಭಗವಂತನ ಕೃಷ್ಣಾವತಾರದಲ್ಲಿ ಬಂದಾಗ ಷಡ್ಮಹಿಷಿಯರು ಅವರಲ್ಲಿರುವಂತಹ ಆ ತಾರತಮ್ಯ, ಅದರಲ್ಲಿರತಕ್ಕಂತಹ ನೀಲ, ಭದ್ರ, ಮಿತ್ರವಿಂದ
ಕಾಳಿಂದಿ ಲಕ್ಷಣ ಅಂತ ಹೇಳಿಕೊಂಡು ಎಲ್ಲರಲ್ಲಿಯೂ ಕೂಡ ಅದಕ್ಕೆ ಒಂದಷ್ಟು ವಿಚಾರ ಹೇಳ್ತಾರೆ. ಯಾರಲ್ಲಿ ಯಾರಿಗೆಲ್ಲ ರೂಪ ಇತ್ತು ಅಂತ. ಯಾರು ಅಂತ ಕೇಳಿದ್ರೆ ಗರುಡ ಶೇಷ ರುದ್ರರು ಸಮ ಅದಾಯಿತು. ಅದಾದ ಮೇಲೆ ಭಾರತೀಯ ಸರಸ್ವತಿಯರು 100 ಗುಣಗಳಿಂದ ಕಡಿಮೆ ಅಂತಾಯಿತು. ಇನ್ನು ಕೃಷ್ಣ ಪತ್ನಿಯಾದಂತಹ ಜಾಂಬವತಿಯಲ್ಲಿ ರಮಾವೇಶ, ಅದು ನೇರವಾಗಿ ರಮೆಯ ನೇರ ಆವೇಶ, ಲಕ್ಷ್ಮೀದೇವಿಯ ಆವೇಶಯುಕ್ತವಾದಂತಹ ರೂಪ ಜಾಂಬವತಿ. ಇನ್ನು ಉಳಿದಂತಹ 5 ಮಂದಿ ಇದ್ದಾರೆ. ಆ 5ರಲ್ಲಿ ಅವರು ಅದನ್ನು ಮುಂದೆ ಹೇಳ್ತಾರೆ. ಈಗ ಗರುಡಶೇಷರುದ್ರರಿಗಿಂತ ಇವರು ಒಂದು 5 ಅಂಶ ಕಡಿಮೆ ಉಳ್ಳವರು ಎಂಬುದಾಗಿ ಹೇಳ್ತಾರೆ. ಸರಿ, ಈಗ ನಮಗೆ ಈ ಕೃಷ್ಣನ ಷಣ್ಮಹಿಷಿಯರಲ್ಲಿ ಜಾಂಬವತಿಯ ವ್ಯವಸ್ಥೆ ಗೊತ್ತಾಯಿತು. ಜಾಂಬವತಿಯಲ್ಲಿ ನೇರವಾಗಿ ರಮಾವೇಶ ಇತ್ತು ಅಂತ. ಹಾಗಿದ್ರೆ ಉಳಿದಂತಹ 5 ಮಹಿಷಿಯರಲ್ಲಿ ಅವರಲ್ಲಿರುವಂತಹ ಒಂದಷ್ಟು ವ್ಯವಸ್ಥೆಗಳು, ಅವರನ್ನು ನಾವು ತಿಳಿದುಕೊಳ್ಳುವ ಬಗೆ, ಅವರನ್ನು ಚಿಂತನೆ ಮಾಡುವಂತಹ ಬಗೆ ಹೇಗೆ ಅಂತ ಕೇಳಿದ್ರೆ, ನೀಲ, ಭದ್ರ, ಮಿತ್ರವಿಂದ, ಕಾಳಿ, ಇದನ್ನ ಮತ್ತೆ ಲಕ್ಷಣ, ಇವರು 5 ಮಂದಿ. ಇವರು ಹೇಗೆ ಅಂತ ಕೇಳಿದ್ರೆ ವಾರುಣಿ, ಸೌಪರ್ಣಿ, ಪಾರ್ವತಿ, ಇದರಲ್ಲಿ ಅವರ ಅಂಶ ಇತ್ತು. ಲಕ್ಷ್ಮೀದೇವಿಯ ಸನ್ನಿಧಾನ ಕಡಿಮೆ. ಲಕ್ಷ್ಮೀದೇವಿಯ ಸನ್ನಿಧಾನ ಇರಲೇಬೇಕು. ಯಾಕೆ ಅಂತಂದರೆ ಅವರು ಕೃಷ್ಣನ ಮಹಿಷಿಯರಾಗಬೇಕು ಅಂತ ಆದರೆ ಅಲ್ಲಿ ರಮಾವೇಶ ಎಂಬುದು ಅತೀ ಅವಶ್ಯಕ. ಯಾಕೆ ಅಂತಂದರೆ ರಮಾವೇಶ ಇಲ್ಲ ಅಂತಾದರೆ, ರಮಾ ಸನ್ನಿಧಾನ ಇಲ್ಲ ಅಂತಾದರೆ ಯಾವ ಕಾಲಕ್ಕೂ ಕೂಡ ಕೃಷ್ಣನ ಅಂಗಸಂಗಕ್ಕೆ ಅವರು ಯೋಗ್ಯರಾಗುವುದಿಲ್ಲ. ಹಾಗಿದ್ರೆ ಈ 5ರಲ್ಲಿ ರಮಾವೇಶ ಎಂಬುದು ಇತ್ತಲ್ವ ಅಂತಂದರೆ ರಮಾವೇಶ ಇತ್ತು. ಅದರಲ್ಲಿ ಏನು ವಾರುಣಿ, ಸೌಪರ್ಣಿ, ಪಾರ್ವತಿ ಇತ್ಯಾದಿಗಳು ಇದ್ದರು. ಕಡಿಮೆ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ರೇವತಿ ಅವಳಿತ್ತು. ಅದಾದ ಮೇಲೆ ಪಾರ್ವತಿ, ಇವರೆಲ್ಲರೂ ಕೂಡ ತಮ್ಮ ಒಂದಷ್ಟು 10 ಪಟ್ಟು ಗುಣಗಳಿಗಿಂತ ನಾವು ಕಡಿಮೆ ಉಳ್ಳವರು. ಈ ಗುಣಗಳ ಚಿಂತನೆ ಅಲ್ಲ, ಗುಣಗಳಲ್ಲಿ ತಾರತಮ್ಯ ಹೇಗೆ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ನಮಗೆ ಬೇಕಾದಷ್ಟು ವೇದವೇ ತಿಳಿಸಿಕೊಟ್ಟಿದೆ. ದೇಶದಂ ಕರ್ಮ ಆದಾನದಾನ ದೇವಾನಂದ ಶ್ರೋತ್ರಿಯಸ್ಯ ಚ ಕಾಮಃ ಸತ್ಯ. ಇದರಲ್ಲಿ ಆನಂದದಲ್ಲಿರುವಂತಹ ತಾರತಮ್ಯವನ್ನೇ ಹೇಳ್ತಾರೆ. ಬ್ರಹ್ಮದೇವರಿಗಿರುವಂತಹ ಆನಂದ ಗರುಡಶೇಷರುದ್ರರಿಗಿಲ್ಲ. ಗರುಡಶೇಷರಿಗಿರುವಂತಹ ಆನಂದ ಇಂದ್ರಾದಿಗಳಿಗಿಲ್ಲ. ಇಂದ್ರಾದಿಗಳಿಗಿರುವಂತಹ ಆನಂದ ಹೀಗೆ ಇವರಲ್ಲಿರುವಂತಹ ಆನಂದದಲ್ಲಿ ಬೇಕಾದಷ್ಟು ತಾರತಮ್ಯ ಉಂಟು ಅಂತಾದ್ಮೇಲೆ ಆ ಗುಣತಃ ನ್ಯೂನತೆಯನ್ನು ಕೂಡ ನಾವು ಅರಿತುಕೊಳ್ಳಲೇಬೇಕು. ಗುಣತಃ ನ್ಯೂನತೆ, ಗುಣತಃ ಚಿಂತನೆಯನ್ನು, ಅವರಲ್ಲಿರುವಂತಹ ಗುಣತಃ ರೂಪದ ಚಿಂತನೆಯನ್ನು ನಾವು ನಡೆಸಲೇಬೇಕು ಎಂಬುದಾಗಿ ತೋರಿಸಿಕೊಡ್ತಾರೆ. ಹೀಗೆ ಎಲ್ಲ ಚಿಂತನೆಗಳನ್ನು ಮಾಡಿ ಅದಾದ ಮೇಲೆ ಮುಂದೆ ಇನ್ನಷ್ಟು ಏನು ಆ ದೇವತೆಗಳು ಅಲ್ಲಿ ಇಂದ್ರಕಾಮರು ಈ ತಾರತಮ್ಯದ ವ್ಯವಸ್ಥೆಯಲ್ಲಿ ಬಂದು ಇಂದ್ರಕಾಮರ ತನಕ ಬಂದರು. ಇಂದ್ರಕಾಮರು ಒಂದೇ, ಅವರು ಇಂದ್ರ ಕಾಮ ಎಂಬುದು ಸಮಾನ. ಅದರಲ್ಲಿ ಆಗುವಾಗ ಈ ಹರಿವಾಯುಗಳ ಆವೇಶದಿಂದ ಕೂಡಿರತಕ್ಕಂತಹ ನರ, ಅದರಲ್ಲಿ ಪುರಂದರ ಇಂದ್ರ ಅಂತ ಹೇಳಿದ್ರೆ ಅವನು ಮುಂದಿನ ಕಲ್ಪದಲ್ಲಿ ತಾನು ಇಂದ್ರ ಬದಲಿಗೆ ಹೋಗುವಂಥವನು. ಅಂತಹ ಆ ಪುರಂದರ, ಅದಾದ ಮೇಲೆ ಚಂದ್ರನ ಗಾಧಿರಾಜ, ಚಂದ್ರನ ಮೊಮ್ಮಗ, ಅದಾದ ಮೇಲೆ ಕುಶ ರಾಮನ ಮಗ, ಇನ್ನು ವಿಪುಕ್ಷಿ, ವಾಲಿ, ಇವರೆಲ್ಲರೂ ಕೂಡ ಇಂದ್ರನದ್ದೇ ಅವತಾರಗಳು. ಇಂದ್ರ ಇವರಲ್ಲಿ ನಾವು ಈ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯನ್ನು ಯಾರನ್ನು ನಾವು ಚಿಂತನೆ ಮಾಡುವಾಗಲೂ ಕೂಡ ಅವರ ಮೂಲರೂಪದ ಚಿಂತನೆಯನ್ನೇ ಇಟ್ಟುಕೊಂಡೇ ಇರಬೇಕು. ಇಲ್ಲದಿದ್ದರೆ ಒಂದೇ ಒಂದು ನಮಗೆ ಶಾಸ್ತ್ರದ ಹಿನ್ನೆಲೆ ಸಿಗುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಎಲ್ಲವನ್ನೂ ಕೂಡ ಚಿಂತನೆ ಮಾಡುವ ಮೂಲಕವಾಗಿ ಇಂದ್ರನ ಅವತಾರ ಈ ಕುಶ, ಅದಾದ ಮೇಲೆ ಗಾಂಧಿರಾಜ, ಅದಾದ ಮೇಲೆ
ವಿಕುಕ್ಷಿ ಇವೆಲ್ಲರೂ ಕೂಡ ಇಂದ್ರನ ಅವತಾರಗಳು. ಅದಾದ ಮೇಲೆ ಭರತ, ಇನ್ನು ಬ್ರಹ್ಮನ ಆವೇಶದಿಂದ ಕೂಡಿರತಕ್ಕಂತಹ ಸಾಂಬ, ಅವನು ಕೃಷ್ಣನ ಮಗ. ಅದಾದ ಮೇಲೆ ಸುದರ್ಶನ ಚಕ್ರದ ಅಭಿಮಾನಿ ದೇವತೆ. ಅದಾದ ಮೇಲೆ ಕೃಷ್ಣ ಮಗನಾಗಿರತಕ್ಕಂತಹ ಪ್ರದ್ಯುಮ್ನ. ಇದು ಇವರಲ್ಲಿ ಸನತ್ಕುಮಾರ ಮತ್ತು ಷಣ್ಮುಖ ಇವರಿಬ್ಬರೂ ಕೂಡ ಕಾಮರ ಮಕ್ಕಳು. ಇವರು ಏನು ಸನತ್ಕುಮಾರ, ಅದಾದ ಮೇಲೆ ಷಣ್ಮುಖ. ಅದಕ್ಕೋಸ್ಕರವಾಗಿ ನಾವು ಸುಬ್ರಹ್ಮಣ್ಯನ ಚಿಂತನೆ ಮಾಡುವಾಗ ಅದರ ಒಳಗೆ ಇರುವಂತಹ ಪ್ರದ್ಯುಮ್ನ ರೂಪವನ್ನು ಭಗವಂತನ ಪ್ರದ್ಯುಮ್ನ ರೂಪದ ಚಿಂತನೆಯನ್ನು ನಡೆಸ್ತೇವೆ. ಹೀಗೆ ಈ 2 ಮನ್ವಂತರಗಳಲ್ಲಿ ಪುರಂದರ ಇಂದ್ರ 2 ಮನ್ವಂತರಗಳಲ್ಲಿ ತಾನು ಏನು ಇಂದ್ರ ಪದವಿಯನ್ನು ನೇರವಾಗಿ ಭಗವಂತನೇ, ಆ ಪುರಂದರ ಇಂದ್ರ ಅಂತ ಹೇಳಿದ್ರೆ ನೇರವಾಗಿ ಭಗವಂತನದ್ದೇ ರೂಪ. ಇಂದ್ರ ಪದವಿಯಲ್ಲಿ ತಾನೇ ಇದ್ದುಕೊಂಡು ಇಂದ್ರ ಪದವಿಯನ್ನು ಅಲಂಕರಿಸಿರತಕ್ಕಂತಹದ್ದು. ಆದ್ದರಿಂದ ಇನ್ನೊಂದು ಮುಖ್ಯವಾದಂತಹದ್ದು ಇಂದ್ರನಲ್ಲಿ ನಾವು ಅರ್ಜುನ, ಅವನು ಕೂಡ ಅಲ್ಲಿ ಇಂದ್ರನ ಅಂಶದಲ್ಲಿಯೇ ಬಂದಿರತಕ್ಕಂಥವನು. ಆದ್ದರಿಂದ ಅಲ್ಲಿ ಉಪದೇಶವನ್ನು ಮಾಡುವಾಗ ಕೃಷ್ಣ ಅವನನ್ನು ಕರೆದುಕೊಂಡು ಹೋಗಿ ತನ್ನ ಸ್ವರೂಪದ ಮೂಲಕವಾಗಿ ಅಲ್ಲಿ ಉಪದೇಶವನ್ನು ಪಡಿಸ್ತಾನೆ. ಹೀಗೆ ಅವರವರ ರೂಪಕ್ಕನುಸಾರವಾಗಿ, ಅವರವರ ಗುಣಕ್ಕನುಸಾರವಾಗಿ ಭಗವಂತ ಅಲ್ಲಿ ಎಲ್ಲವನ್ನೂ ಕೂಡ ಆಡಿಸಿರದಂತಹದ್ದು ಎಂಬಂತಹ ವಿಚಾರವನ್ನು ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯಾದಂತಹ ಚಿಂತನೆಗಳನ್ನು ಇನ್ನಷ್ಟು ನಮಗೆ ದಾಸರು ಕೊಡ್ತಾರೆ. ಆ ರೀತಿಯಾದಂತಹ ಚಿಂತನೆಗಳನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಿತವಸ್ತು.